ಎಲ್ಲರಿಗೂ ನಮಸ್ಕಾರ. ಇಂದಿನ ಸೆಷನಲ್ಲಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ 2 ರಿಲೇಟೆಡ್ ಆಗಿ ಯೂನಿಟ್ 5 ಮತ್ತು ಯೂನಿಟ್ 6 ಅಲ್ಲಿ ಬರುವಂತಹ ಚಾಪ್ಟರ್ಸ್ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಮತ್ತು ಈ ಸಿಲೆಬಸ್ಸಲ್ಲಿ ನೀವೇನೇನು ಓದ್ತಿದ್ದೀರಾ ಅಂತೇಳಿ ಡಿಸ್ಕಸ್ ಮಾಡೋಣ. ಯೂನಿಟ್ 5 ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ NPOs ಅಥವಾ ನಾನ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಂತಲೂ ಕೂಡ ಇದನ್ನ ಕರಿತೀವಿ. ಇದನ್ನು ನೀವು ಆಲ್ರೆಡಿ PUC ಅಲ್ಲಿ ಓದಿದ್ದೀರಾ. ಸೊ ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಸೆಕೆಂಡ್ ಸೆಮ್ಮಲ್ಲಿ. ಸೊ ಈ ಯೂನಿಟಲ್ಲಿ ನೀವೇನೇನು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ, ಮೀನಿಂಗ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು, ರೆಕಗ್ನಿಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸ್. ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸ್ ಅಂದರೆ ಏನು, ಅದನ್ನ ಹೇಗೆ ನಾವು ಕಂಡುಹಿಡಿಯೋದು, ಅಂದರೆ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಅಂದರೆ ಅಲ್ಲಿ ನಮಗೆ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆಮೇಲೆ ಬ್ಯಾಲೆನ್ಸ್ ಶೀಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಹೇಗೆ ನಾವು ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಯಾವುದೇ ಅದನ್ನು ಎಲ್ಲೆಲ್ಲಿ ನಾವು ವಿ ಹ್ಯಾವ್ ಟು ಕನ್ಸಿಡರ್ ಅಂತೇಳಿ ತಿಳ್ಕೊಳ್ಳೋಕ್ಕೋಸ್ಕರ ರೆಕಗ್ನೈಸ್ ಮಾಡಬೇಕಾಗುತ್ತೆ. ಸೊ ಹಾಗಂದ್ರೆ ಏನು, ಕ್ಯಾಪಿಟಲ್ ಐಟಮ್ ಅಂದರೆ ಯಾವುದು, ರೆವೆನ್ಯೂ ಐಟಮ್ ಅಂದರೆ ಯಾವುದು ಅಂತೇಳಿ ನಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಸೊ ಅದನ್ನು ನಾವು ರೆಕಗ್ನೈಸ್ ಮಾಡ್ತೀವಿ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪ್ರೇಷನ್ ಹೇಗೆ ಮಾಡೋದು, ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪ್ರಿಪ್ರೇಷನ್ ಹೇಗೆ ಮಾಡೋದು, ಇದನ್ನು ಕೂಡ ನಾವು ತಿಳ್ಕೊತೀವಿ. ಸೊ ಆಫ್ಟರ್ ನೋಯಿಂಗ್ ಹೌ ಟು ಪ್ರಿಪೇರ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಫೈನಲಿ ವಿಲ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಕಷ್ಟ ಅನಿಸೋದಿಲ್ಲ ಇಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ. ಬಿಕಾಸ್ ಬಿಸ್ನೆಸ್ ಕನ್ಸರ್ನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಿ ಗೆಟ್ ಓನ್ಲಿ 3 statements. One is preparation of receipts and payment account, and second one is income and expenditure account, and lastly balance sheet. Once you prepare income and expenditure account and receipts and payment account, it's very easy to prepare balance sheets. Okay, so in detail agi non-profit organization andreno, what are its characteristics, and how to recognize capital and revenue items, ಎಲ್ಲದ್ರ ಬಗ್ಗೆ next session ಅಲ್ಲಿ I'll be dealing with in detail about these each and every concept of non-profit organization. Okay, so nowadays non-profit organizations ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ತನ್ನ ಪಾತ್ರನ ವಹಿಸ್ತಾ ಇದೆ ಅಂತಲೇ ಹೇಳ್ಬೋದು ಇನ್ ವೇರಿಯಸ್ ಫೀಲ್ಡ್ಸ್. ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದರೆ ಲಾಭೇತರ ಸಂಸ್ಥೆಗಳು. ಲಾಭ ಮಾಡೋಕ್ಕೆ ಅಂತೇಳಿ ಈ ಸಂಸ್ಥೆಗಳು ಶುರುವಾಗಿರೋದಿಲ್ಲ, ಅದ್ರ ಬದಲಿಗೆ ಸೇವೆನ ಸಲ್ಲಿಸೋಕ್ಕೋಸ್ಕರ, ಸರ್ವಿಸ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ ಈ ಒಂದು ಸಂಸ್ಥೆಗಳು ಶುರುವಾಗಿರುತ್ತೆ. ಈ ಸಂಸ್ಥೆಗಳು ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳು ಆಗೋದಿಲ್ಲ. ಹಾಗಾದರೆ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ, ನಾವು ವ್ಯಾಪಾರ ವಹಿವಾಟುಗಳು ನಡೀತಾ ಇಲ್ಲ ಅಂದರೆ ಯಾಕೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕು. ಬಿಸ್ನೆಸ್ ಆರ್ಗನೈಸೇಷನ್ಸ್ಲಿ ಅಂದರೆ ಲಾಭಕ್ಕೋಸ್ಕರನೇ ಶುರುವಾಗಿರುವಂತಹ ಕಂಪನಿಗಳು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಗಳು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ಸ್ ಇರ್ಬೋದು. ಸೊ ಇಲ್ಲೂ ಕೂಡ ನಾವು ರೆಸೀಟ್ಸ್, ಪೇಮೆಂಟ್ಸ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ಪ್ರಾಫಿಟ್ಗೋಸ್ಕರನೇ ಶುರುವಾಗಿರುವಂತಹ ಕಂಪನಿಗಳು ಮತ್ತು ಸರ್ವಿಸ್ ಕೊಡೋಕ್ಕೆ ಅಂತಲೇ ಶುರುವಾಗಿರುವಂತಹ ಈ ರೀತಿಯಾದಂತಹ ಆರ್ಗನೈಸೇಷನ್ಗಳಿಗೂ ವ್ಯತ್ಯಾಸ ಏನು. ಸೊ ಇಲ್ಲಿ ನಾವು ಮೇನ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೆಚ್ಚು ತಿಳ್ಕೊಳ್ಳೋಣ ಮುಂದಿನ ಸೆಷನ್ಸಲ್ಲಿ. ಓಕೆ, ಸೊ ಇದಿಷ್ಟು ನಾವು ಇಲ್ಲಿ ತಿಳ್ಕೊಳ್ತಾ ಇರೋವಂಥದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಲಿ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ 6ಅಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಹೌ ಟು ಡೂ ಅಕೌಂಟಿಂಗ್ ಬೈ ಯೂಸಿಂಗ್ ಟ್ಯಾಲಿ. ಸೊ ಟ್ಯಾಲಿ ಅನ್ನೋದು ನಮಗೆ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಅಕೌಂಟಿಂಗ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋವಂಥ ಅವಶ್ಯಕತೆ ತುಂಬ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಕಂಪ್ಯೂಟರ್ಮಯ ಆಗಿದೆ. ಅಂದರೆ ನೀವು ಯಾವುದೇ ಒಂದು ಜಾಬ್ ಹೋದಾಗ ದೇ ವಿಲ್ ಆಸ್ಕ್ ಡೈರೆಕ್ಟ್ಲಿ ನಾಟ್ ಟು ರೈಟ್ ಆರ್ ನಾಟ್ ಟು ಟ್ಯಾಲಿ ಬ್ಯಾಲೆನ್ಸ್ ಶೀಟ್ಸ್. ಅಂದರೆ ನಿಮಗೆ ಪೇಪರ್ ಕೊಟ್ಟು ಪೆನ್ ಕೊಟ್ಟು ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡಿ ಅಂತ ಹೇಳಿ ಕೊಡೋದಿಲ್ಲ. ಸೊ ಜನರಲ್ ಎಂಟ್ರೀಸ್ನ ಬರೆಯಿರಿ ಅಂತ ಹೇಳೋದಿಲ್ಲ. ಸೊ ಅವರು ಡೈರೆಕ್ಟಾಗಿ ಕೇಳೋವಂಥದ್ದು ನಿಮಗೆ ಕಂಪ್ಯೂಟರ್ಸ್ನ ಯೂಸ್ ಮಾಡಿ ಅಕೌಂಟಿಂಗ್ ಮಾಡೋಕ್ಕೆ ಬರುತ್ತಾ. ಸೊ ಹಾಗಾಗಿ ಕಂಪ್ಯೂಟರ್ನ ಯೂಸ್ ಮಾಡಿ, ಅಂದರೆ ಅಕೌಂಟಿಂಗ್ ಸಾಫ್ಟ್ವೇರ್ಸೇ ಇರುತ್ತೆ ಅದಕ್ಕೆ ತಕ್ಕಂತೆ. ಸೊ ಅವುಗಳನ್ನ ಯೂಸ್ ಮಾಡಿ ಹೇಗೆ ಅಕೌಂಟಿಂಗ್ ಮಾಡುವಂಥದ್ದು ಅದನ್ನು ಈ ಒಂದು ಯೂನಿಟಲ್ಲಿ ನಾವು ಕಲಿತಾ ಇದ್ದೀವಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಓಕೆ, ಸೊ ಇಲ್ಲಿ ನಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ FA 2 ಅಲ್ಲಿ ಕೊಟ್ಟಿರುವಂಥದ್ದು ಒಂದು ಪಕ್ಷಿ ನೋಟದಷ್ಟೇ ಇಲ್ಲಿರುವಂಥದ್ದು, ಬರ್ಡ್ಸ್ ಐ ವ್ಯೂ ಅಂತ ಏನು ಹೇಳ್ತೀವಿ ಅದಷ್ಟೇ ಇಲ್ಲಿರುವಂಥದ್ದು. ಪೂರ್ಣ ಮಾಹಿತಿ ನಾವಿಲ್ಲಿ ತಿಳ್ಕೊಳ್ಳೋದಿಲ್ಲ. ಸೊ ಮುಂದಿನ ಸೆಮಿಸ್ಟರ್ಗಳಲ್ಲಿ ನಿಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಹೇಳಿನ ಒಂದು ಸಬ್ಜೆಕ್ಟ್ ಬರುತ್ತೆ.
ಸೊ ಅಲ್ಲಿ ನೀವು ಹೆಚ್ಚಿನ ಮಾಹಿತಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಹೇಗೆ ಮಾಡೋದು ಅಂತೇಳಿ ಒಂದು ಸಬ್ಜೆಕ್ಟಲ್ಲೇ ಕಲಿತೀರಾ. ಸೊ ಹಾಗಾಗಿ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಥರ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಟ್ಯಾಲಿನ ಯೂಸ್ ಮಾಡಿಕೊಂಡು ಹೇಗೆ ನಾವು ನೋಡಿ ಇಲ್ಲಿ 1 by 1 ಇದೆ ನೋಡಿ, ಇನ್ವೆಂಟ್ರಿ ಕ್ರಿಯೇಟಿಂಗ್ ಸ್ಟಾಕ್ ಗ್ರೂಪ್. ಸೊ ನಾವು ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಅಂತೆಲ್ಲ ಹೇಳಿ ಬ್ಯಾಲೆನ್ಸ್ ಶೀಟ್ಸಲ್ಲಿ ವಿಲ್ ಶೋ ಆ್ಯಂಡ್ ಇನ್ ಟ್ರೇಡಿಂಗ್ ಅಕೌಂಟ್ ಆಲ್ಸೋ ನಾವು ತೋರಿಸ್ತೀವಿ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ಸ್ ಅಂತೇಳಿ. ಸೊ ಅದನ್ನು ಹೇಗೆ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡಿ ಬರುವಂಥ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಇರ್ಬೋದು, ಅದನ್ನು ಹೇಗೆ ಪರ್ಚೇಸಸ್ ಅಥವಾ ಸೇಲ್ಸ್ ಇರ್ಬೋದು, ಅವನ್ನೆಲ್ಲವೂ ನಾವು ಹೇಗೆ ಅಕೌಂಟ್ ಮಾಡುವಂಥದ್ದು ಬೈ ಯೂಸಿಂಗ್ ಕಂಪ್ಯೂಟರ್ಸ್ ಅದನ್ನು. ನೆಕ್ಸ್ಟು ಸ್ಟಾಕ್ ಕ್ಯಾಟಗರೀಸ್, ಡಿಫ್ರೆಂಟ್ ಟೈಪ್ಸ್ ಸ್ಟಾಕ್ಸ್ ಇರುತ್ತೆ. ಸೊ ಅಥವಾ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಸ್ಟಾಕ್ಸ್ ಇರುತ್ತೆ, ಅವುಗಳನ್ನ ಕ್ಯಾಟಗರಿ ವೈಸ್ ನಾವು ಹೇಗೆ ಡಿವೈಡ್ ಮಾಡಿ ಯಾವುದಾದ್ರು ಎಲ್ಲೆಲ್ಲಿ ಸೇರಬೇಕು ಅಂತೇಳಿ ಮಾಡುವಂಥದ್ದನ್ನು ಕಂಪ್ಯೂಟರ್ ಮುಖಾಂತರ ತಿಳ್ಕೊತೀವಿ ಟ್ಯಾಲಿ ಸಾಫ್ಟ್ವೇರಿಂದ. ನೆಕ್ಸ್ಟ್ ಯೂನಿಟ್ಸ್ ಆಫ್ ಮೆಷರ್ಸ್. ಸೊ ಒಂದು ಕಡೆ kg, ಲೀಟರ್ಸ್ ಅಥವಾ ಟರ್ನ್ಸ್ ಅಥವಾ ಬ್ಯಾರಲ್ಸ್ ಅಥವಾ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಮೆಷರ್ಸ್ ಇರುತ್ತೆ. ಸೊ ಆ ಯೂನಿಟ್ಸ್ ಆಫ್ ಮೆಷರ್ಸ್ನ ಫಾಲೋ ಮಾಡಿಕೊಂಡು ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಕ್ಸ್ನ ಮೇಂಟೈನ್ ಮಾಡೋದು ಅನ್ನೋದು ಕೂಡ ಟ್ಯಾಲಿ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಸೊ ಕಂಪ್ಯೂಟರ್ಸಲ್ಲಿ ನಮಗೆ ಬಹಳ ಸುಲಭವಾಗಿ ಮಾಡ್ಬೋದು. ಕ್ಲಿಕ್ ಆಫ್ ಎ ಬಟನ್, ಒಂದು ಬಟನ್ ನಾವು ಕ್ಲಿಕ್ ಮಾಡಿದ್ರೆ ಎಲ್ಲದ್ರದ್ದು ಇನ್ ಡೀಟೇಲ್ ಡಾಟಾ ಬರುತ್ತೆ. ಒಂದು ಸಲ ನಾವು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಈಸ್ ವೆರಿ ಈಸಿ ಟು ಗೆಟ್. ಸೊ ಲೈಕ್ವೈಸ್ ಕಂಪ್ಯೂಟರ್ಸ್ನ ಯೂಸ್ ಮಾಡಿ ಹೇಗೆ ನಾವು ಅಕೌಂಟಿಂಗ್ ಮಾಡೋದೇ ನಾವು ಇಲ್ಲಿ ಕಲಿತಾ ಇರುವಂಥದ್ದು. ಆಮೇಲೆ ಗೋಡೌನ್ ಆ್ಯಂಡ್ ಸ್ಟಾಕ್ ಐಟಮ್ಸ್. ಸೊ ಗೋಡೌನಲ್ಲಿ ಹೇಗೆ ನಾವು ಮೆಟೀರಿಯಲ್ಸ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿಯಾದ ಸ್ಟಾಕ್ ಐಟಮ್ಸ್ ಯಾವ ಮೆಥಡ್ಸಲ್ಲಿ ಫಾಲೋ ಮಾಡಬೇಕು, ಆ್ಯಂಡ್ ಓಪನಿಂಗ್ ಸ್ಟಾಕ್ ಕ್ವಾಂಟಿಟಿ ಆ್ಯಂಡ್ ಅಮೌಂಟ್ ಹೇಗೆ ಎಂಟರ್ ಮಾಡಬೇಕು, ಆಮೇಲೆ ಟ್ಯಾಲಿ ವೋಚರ್ಸ್ನ ಹೇಗೆ ಮಾಡಬೇಕು. ಸೊ ಟ್ಯಾಲಿ ವೋಚರ್ಸ್ ಅಂದ ತಕ್ಷಣ ನಾವು ಇಲ್ಲೊಂದು ಎಕ್ಸಾಂಪಲ್ ತೊಗೋಬೋದು. ನೀವು ಅಂಗಡಿಗೆ ಹೋದಾಗ ಏನಾದ್ರು ಪರ್ಚೇಸ್ ಮಾಡಿದಾಗ ತಕ್ಷಣ ನಿಮಗೆ ಕಂಪ್ಯೂಟರಲ್ಲಿ ನಿಮ್ಮ ಡೀಟೇಲ್ಸ್ ಮತ್ತು ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರೆ ಪ್ರೈಸ್ ಎಲ್ಲನೂ ಇನ್ಪುಟ್ ಮಾಡಿ ನಿಮ್ಮ ಹೆಸರು ಕೇಳಿ ಎಲ್ಲನೂ ಮಾಡಿ ನಿಮಗೆ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಬಿಲ್ ಬರುತ್ತೆ. ಸೊ ಅದೇ ಥರನೇ ಟ್ಯಾಲಿಯಲ್ಲಿ ಹೇಗೆ ನಾವು ಅಕೌಂಟಿಂಗ್ ಇನ್ವೆಂಟ್ರಿ ಮತ್ತು ಸ್ಟಾಕ್ ಐಟಮ್ಸ್ನ ಒಂದು ಗೋಡೌನ್ಗೆ ಹಾಕಿದ ತಕ್ಷಣವೇ ಸೊ ಅಲ್ಲಿಂದ ನಮಗೆ ವೋಚರ್ಸ್ ಹೇಗೆ ತೊಗೊಳ್ಳೋವಂಥದ್ದು ಟ್ಯಾಲಿ ಸಾಫ್ಟ್ವೇರಿಂದ ಯೂಸ್ ಮಾಡಿ. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕ್ರಿಯೇಟಿಂಗ್ ನ್ಯೂ ವೋಚರ್ ಟೈಪ್. ಸೊ ವೋಚರ್ಸ್ನ ಹೇಗೆ ಪ್ರಿಪೇರ್ ಮಾಡೋದು, ಬಿಲ್ಸು, ಟ್ಯಾಕ್ಸ್ ಇನ್ವಾಯ್ಸಸ್ ಅದನ್ನೆಲ್ಲ ಹೇಗೆ ನಾವು ಪ್ರಿಪೇರ್ ಮಾಡ್ಬೋದು ಬೈ ಯೂಸಿಂಗ್ ಟ್ಯಾಲಿ. ಸೊ ಇದಿಷ್ಟು ನೀವು ಯು ಆರ್ ಲರ್ನಿಂಗ್ ಇನ್ ದಿಸ್ ಸೆಮಿಸ್ಟರ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗಲ್ಲಿ. ಸೊ ಇದನ್ನು ಇನ್ನೂ ಹೆಚ್ಚೆಚ್ಚಾಗಿ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟೇ ಮುಂದಿನ ಸೆಮಿಸ್ಟರ್ಗಳಲ್ಲಿ ಬರೋದ್ರಿಂದ ನೀವು ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೋದು. ಸೊ ಇದಿಷ್ಟು ಯೂನಿಟ್ಸು ನಾವು ಈ ಸೆಮ್ಮಲ್ಲಿ FA2 ಅನ್ನಲ್ಲಿ ನೋಡ್ತಾ ಇರೋವಂಥದ್ದು. ಅಂದರೆ ದಿಸ್ ಇಸ್ ಪಾರ್ಟ್ ಆಫ್ ಮೈ ಸಿಲೆಬಸ್ ಗಿವನ್ ಟು ಟೀಚ್ ಇನ್ ದಿಸ್ ಸೆಮಿಸ್ಟರ್ ಫಾರ್ ಯು ಆಲ್. ಸೊ ಫಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಸೊ ನಿಮಗೆ ಇದರ ಒಂದು ಬ್ರೀಫ್ ಡಿಸ್ಕಷನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಓಕೆ, ಸೊ ಇದರಲ್ಲಿ ಏನೂ ಇಲ್ಲ. ಐ ವಿಲ್ ಫಸ್ಟ್ ಡಿಸ್ಕಸ್ ವಿತ್ ದ ಮೀನಿಂಗ್, ರೆಕಗ್ನಿಷನ್ ಆಫ್ ಕ್ಯಾಪಿಟಲ್ ರೆವೆನ್ಯೂ ಐಟಮ್ಸ್ ಆ್ಯಂಡ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ 1-2-3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಆಮೇಲೆ ಇದೆರಡು ಪ್ರಿಪೇರ್ ಮಾಡಿದ ತಕ್ಷಣ ಬ್ಯಾಲೆನ್ಸ್ ಶೀಟ್ಸ್ ಹೇಗೆ ಮಾಡಬೇಕು ಅಂತೇಳಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ತಿಳ್ಕೊಂಡ್ರೆ ಯು ವಿಲ್ ಬಿ ವೆಲ್ ವರ್ಸ್ಡ್ ವಿತ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ non-profit organization. Okay, so I'll end this session now. Hope you all understood what and all syllabus is there. Okay, thank you.